ಅಯ್ಯೋ, ನನ್ನ ಮಗಳು ಏನು ಮಾಡ್ತಾವಳೋ ಏನು ಕತೆನೋ ಅಲ್ಲಿ. ನನ್ನ ಮಗಳನ್ನ ಬಿಟ್ಬಿಟ್ಟು ನಾನು, ಅಯ್ಯೋ ನಾನು ಸತ್ತೋಗ್ಬಿಟ್ಟಿದ್ದೀನಿ ನಾನು. ನನ್ನ ಮಗಳು ಕತೆ ಏನು? ನನ್ನ ಮಗಳು ಮಮತನ ಬಿಟ್ಬಿಟ್ಟಿರ್ತಾಳ. ಅಯ್ಯೋ, ನಾನು, ಅಯ್ಯೋ ಏನು ಮಾಡಲಿ ಈಗ? ಮಗಳೇ, ಮಗಳೇ, ಅಯ್ಯೋ ಮಗಳೇ, ನನಗೇನು ಇವಾಗ ಎಚ್ಚರಿಕೆ ಆಗ್ತಾ ಇತ್ತಲ್ಲ ಮಗಳೇ. ಅಯ್ಯೋ, ನಾನು ಸಮಾಧಿ ಹತ್ರ ಇದ್ದೀನಲ್ಲಪ್ಪ ಮಗಳೇ. ನನ್ನ ಮಗಳು ಏನು ಮಾಡ್ತಾವಳು ಇವಾಗ? ನನಗೋಸ್ಕರ ಒದ್ದಾಡ್ತಿರ್ತಾಳಲ್ವಾ, ನನಗೋಸ್ಕರ ಗೋಳಾಡ್ತಿರ್ತಾಳಲ್ವಾ ನನ್ನ ಮಗಳು. ಅಯ್ಯೋ ಮಗಳೇ, ಎಲ್ಲಿದ್ದೀನಿ ಇವಾಗ ನಾನು? ಅಯ್ಯೋ ಸಮಾಧಿ ಮೇಲೆ ಇದ್ದೀನಲ್ಲ. ಅಯ್ಯೋ ನನ್ನ ಮಗಳು. ಅಯ್ಯೋ, ಇರು, ಮನೆ ಹತ್ರ ಹೋಗೋಣ. ಇದ್ಯಾವುದು ಹೊಸ ಕ್ಯಾಂಡಿಡೇಟು? ಓಹೋ, ಮಮತಾ ಅವ್ರ ಅಮ್ಮ ಅಲ್ವಾ? ನಮ್ಮ ಕ್ಯಾಟಗರಿಗೆ ಸೇರ್ಕೊಂಬಿಟ್ಟು ದೆವ್ವ ಹೋಗ್ಬಿಟ್ಟವಳೆ. ಸತ್ತವರೆಲ್ಲ ದೆವ್ವ ಆಗಲ್ಲ. ಈ ಮುದುಕಿಗೆ ಏನಾಗಿತ್ತು ದೆವ್ವ ಆಗಕ್ಕೆ? ಏನೋ ತುಂಬ ಇನ್ನೂ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ಇತ್ತು ಅನ್ನಿಸ್ತೈತೆ ಆಸೆ. ಅದಕ್ಕೇ ಮುದುಕಿ ದೆವ್ವ ಹೋಗ್ಬಿಟ್ಟವಳೆ. ಈ ವಯಸ್ಸಾಗ ಮುದುಕಿ ದೆವ್ವ ಆಗಿರೋದನ್ನು ಇವಾಗೇನಪ್ಪ ನೋಡ್ತಾ ಇರೋದು ನಾನು. ಈ ಬೈರವನ್ ಇಷ್ಟನಾಗಿಲ್ಲ, ನೋಡಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಅಜ್ಜಿ. ಅಯ್ಯೋ ದೇವ, ದೇವ 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 ದೇವ, ನಾನೇನು ಮಾಡಬೇಡ, ನಾನೇನು ಮಾಡಬೇಡ ದೇವ, ನಾನೇನು ಮಾಡಬೇಡ. ನೀನು ತಂಟೆಗೆ ಬರೋಕ್ಕಿಲ್ಲ ದೇವ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಿನ್ನ ತಂಟೆಗೆ ಬರೋದೇ ಇಲ್ಲ ದೇವರಣೆಗೂ. ದಯವಿಟ್ಟು ನನಗೇನು ಮಾಡಬೇಡ ಪ್ಲೀಸ್, ನಂಗೇನು ಮಾಡಬೇಡ. ಅಬ್ಬಬ್ಬಬ್ಬಬ್ಬಬ್ಬಾ, ನಾನ್ ದೆವ್ವನೇ ಸರಿ, ಮತ್ ನೀನೇನು? ಅದು ಅದು ನಾನು. ಹಬ್ಬಬ್ಬಬ್ಬ, ಅಮ್ಮ ತಾಯಿ ಮುದ್ಕಿ. ಹಾ, ನೀನು ದೆವ್ವನೇ ಇವಾಗ. ನೀನು ನೋಡಿ ನಾನು ಯಾಕೆ ಎದ್ರಕೊಳ್ಳಿ, ನನ್ನ ನೋಡಿ ನೀನು ಯಾಕೆ ಎದ್ರಕತ್ತೀಯ? ನಮ್ಮಿಬ್ಬರು ನೋಡಿ ಬ್ಯಾರೆ ಯಾರಾದರೂ ಎದ್ರಕೋಬೇಕು. ಅದು ಸರಿ. ನೀನು ಯಾಕೆ ದೆವ್ವ ಆದೆ? ಈ ವಯಸ್ಸಾಗಿರೋರು ಸತ್ರೆ ಯಾರು ದೆವ್ವ ಆಗಲ್ವೇ? ನೀನದೆಂಗೆ ದೆವ್ವ ಆದೆ ಅಂತ ನನಗೆ ಅರ್ಥ ಆಗ್ತಿಲ್ಲಪ್ಪ. ನೀನದೆಂಗೆ ದೆವ್ವ ಆದೆ? ನಿನ್ನ ಮನ್ಸಲ್ಲಿ ಅಷ್ಟೊಂದು ಆಸೆ ಬೇರೆ ಐತಾ ನಿನಗೆ? ಅಬ್ಬಬ್ಬಬ್ಬಬ್ಬ. ಏನೋ ವಯಸ್ಸಾಗಿರೋರು ಸತ್ತಿರೋರು ದೆವ್ವ ಆಗಿರೋದನ್ನು ಕೇಳಿದ್ದೀನಿ, ಆದರೆ ನೀನು... ಅಂದ್ರೆ ನಾನು ದೆವ್ವ ಅಲ್ವಾ? ಅಲ್ವಾ? ನಾನು ಯಾಕೆ ಹೆದರ್ಕತ್ತಾ ಇದ್ದೀನಿ ನಿನಗೆ? ನಾನು ಸತ್ಬಿಟ್ಟು ನನಗೆ ಕೋಳಿ ಸಾರು ತಿನ್ನಬೇಕು ಅಂತ ಭಾಳ ಆಸೆ ಆಯ್ತಿತ್ತು. ನಾನು ನನ್ನ ಮಗಳಿಗೆ ಹೇಳಿದ್ದೆ ಕೋಳಿ ಸಾರು ಮಾಡು ಅಂತ, ಮಾಡ್ತಾ ಇದ್ಲು. ಹಾಗೆ ಪಟ್ ಅಂತ ಪ್ರಾಣ ಹೋಗ್ಬಿಡೋದ ನಂದು. ಈ ಅಮ್ಮದರ ಎಳ್ಕೊಂಡು ಹೋಗ್ಬಿಟ್ಟ, ಈಗ ಬಿಟ್ಟವ ನಮ್ಮನ್ನ. ಏನೋ ಅದು ಇದು ಎಲ್ಲ ಮಾತಾಡ್ಬಿಟ್ಟು. ನನಗಿನ್ನೂ ಬೋಲ ಆಸೆ ಐತೆ. ನನ್ನ ಮಗಳು ಸಂದಾಕಿರೋದನ್ನ ನೋಡ್ಬೇಕು ನಾನು. ನನ್ನ ಮಗಳು ಉದ್ಧಾರ ಆಗಬೇಕು. ಇನ್ನು ನನ್ನ ಮಗಳ ಜೀವನ ಸಿಟ್ಲಾಗಬೇಕು. ಒಂದೇ ಎಳ್ಳ ನನ್ನ ಆಸೆ ಇರೋದು. ಇನ್ನೂ ಭಾಳ ಭಾಳ ಆಸೆ ಐತೆ ನಂದು. ಈಗ ನನ್ನ ಮಗಳು ಮನೆಗೆ ನೀವು ಹೋಯ್ತಾ ಇವ್ನಿ. ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈಲಿ ಒಂದು ದಿನನೂ ಇರೋಕ್ಕಾಗಕ್ಕಿಲ್ಲ. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಮನೆ ಸತ್ತಲ್ಲ ಸೋಮಪ್ಪ ನೀನಾ? ನಾನು ಸತ್ 30-35 ವರ್ಷ ಮೇಲಾಯ್ತು. ಹಾಂ, ಇವಾಗ ನನ್ನ ಕತೆ ಯಾಕೆ? ಪಾಪ ದೆವ್ವ ಆಗಿದ್ಯಾ? ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ? ಹಾರಾಡು ಹಾರಾಡು ಹಾರಾಡು. ನಡ್ಕೊಂಡು ಯಾಕೆ ಹೋಯ್ತಾ ಇದೆಯಾ? ಕಣ್ಣು ಮುಚ್ಕೊಂಡು ತೆಗೆದ ತಕ್ಷಣ ಫಟ್ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳ ಮನೆಗೆ ಹೋಗ್ತೀಯಾ? ಮನುಷ್ಯರ ಥರ ಕಷ್ಟಪಡೋ ಅವಶ್ಯಕತೆ ನಾವಿಲ್ಲ. ಹಾರ್ಕೊಂಡು ಹೋಗ್ಬೋದು, ಆಮೇಲೆ ಗಾಳಿನಾಗ ತೇಲಾಡ್ಕೊಂಡು ಹೋಗ್ಬೋದು. ಏನೂ ಕಷ್ಟ ಇರಲ್ಲ ನಮಗೆ. ಆರಾಮಾಗಿ ಇಲ್ಲಿ ಕಣ್ಣು ಮುಚ್ಚು, ಅಲ್ಲಿ ತೆಗಿ. ಯಾರ ಮನೆಗೆ ನೆನೆಸ್ಕೊಂಡ್ರೆ ಅವ್ರ ಮನೆ ಹಂಗೆ ಪ್ರತ್ಯಕ್ಷ ಆಗ್ತೀಯಾ. ಹೌದಾ? ಹಿಂಗೆಲ್ಲ ಮಾಡ್ಬೋದಾ? ಒಂದ್ಸಲ ಪ್ರಯತ್ನ ಪಟ್ಬಿಟ್ಟು ನೋಡು. ಹೊಸ ದೆವ್ವ ಅಲ್ವಾ ನಿಂಗೆ? ಪಾಪ ಏನು ಗೊತ್ತಾಯ್ತಿಲ್ಲ. ಹಳೆ ದೆವ್ವ ಆದ್ಮೇಲೆ ನಿನಗೂ ಎಲ್ಲ ಅರ್ಥ ಆಯ್ತದೆ. ಹಳೆ ದೆವ್ವ ಹಾಕಿನ ಮುಂಚೆ ಈಗಲೇ ನೀವು ಪ್ರಯತ್ನ ಪಡು ಎಲ್ಲನೂ. ಏನೋ ನಿನ್ನ ಮಗಳನ್ನ ಉದ್ಧಾರ ಮಾಡಬೇಕು ಅಂತಿದ್ದಲ್ಲ, ಹೋಗಿ ಉದ್ಧಾರ ಮಾಡು, ಸರಿನಾ? ಆದರೆ ಕೆಲವು ಜಾಗಗಳಿಗೆಲ್ಲ ನಮ್ಗೆ ಹೋಗೋಕ್ಕಾಗಕ್ಕಿಲ್ಲ. ಈ ದೇವಸ್ಥಾನ ಹಂಗೆ ಹಿಂಗೆ ಮನೆಗಳಿಗೆ ಯಾವುದೋ ಒಂದೊಂದು ಮನೆಗೆ ಹೋಗ್ಬೋದು, ಒಂದೊಂದು ಮನೆಗೆ ಹೋಗೋಕ್ಕೂ ಆಗಕ್ಕಿಲ್ಲ. ಆ ಥರ ಎಲ್ಲ ದಿಗ್ಬಂಧನ ಇರ್ತದೆ. ನೋಡ್ಕೊಂಡು ಹುಷಾರಾಗಿ ಓಡಾಡು. ನಡ್ಕೊಂಡು ಕಷ್ಟಪಟ್ಕೊಂಡೇನು ಹೋಗ್ಬೇಡ. ಹಾರ್ಕೊಂಡು ಹೋಗು. ಹೊಟ್ಟೆ ಎಲ್ಲ ನಮಗೆ, ಬಟ್ಟೆ ಬೇಕಿಲ್ಲ ನಮಗೆ, ಸ್ನಾನ ಮಾಡಂಗಿಲ್ಲ ನಾವು, ಆರಾಮಾಗಿರ್ಬೋದು. ಅಯ್ಯೋ ನನ್ನ ಮಗಳು ಹೆಂಗವಳು ಏನು ಕತಿಯೋ? ನನ್ನ ಮಗಳು ಕಣ್ಣು ನಾನು ಕಾಣಿಸ್ಕತೀನಾ? ಸದ್ಯಕ್ಕೆ ನೀವು ಯಾರ ಕಣ್ಗೂ ಕಾಣಿಸ್ಕೊಳ್ದಿರೋದೇ ಒಳ್ಳೇದು. ಸಡನ್ನಾಗಿ ಕಾಣಿಸ್ಕೊಬಿಟ್ರೆ ನಿಮ್ಮನ್ನ ಕಟ್ಟಾಕ್ಬಿಡ್ತಾರೆ ಅಷ್ಟೇ, ಮಂತ್ರವಾದಿಗೆ ಹೇಳ್ಬಿಟ್ಟು. ಒಂದು ಸ್ವಲ್ಪ ದಿನ ಹಂಗೆ ಓಡಾಡ್ಕೊಂಡಿರ್ರಿ. ಆಮೇಲೆ ನಿಧಾನಕ್ಕೆ ತೋರಿಸಿ. ಇಲ್ಲ ಮಂತ್ರವಾದಿನ ಕರೆಸ್ಬಿಟ್ಟು ಡ್ಯಾಮ್ ಡೂಮ್ ಅಂತ ಪೂಜೆ ಮಾಡಿಸ್ಬಿಟ್ಟು ನಿಮ್ಮನ್ನ ಇಲ್ದಿದ್ದಂಗೆ ಮಾಡ್ಬಿಟ್ಟು ಸಮಾಧಿ ಒಳಗಡೆನೆ ಕೂಡಾಕ್ಬಿಡ್ತಾರೆ. ಹಿಂಗೆಲ್ಲ ಓಡಾಡ್ಕೊಂಡಿರೋಕ್ಕಾಗಕ್ಕಿಲ್ಲ. ನೀನು ಆರಾಮಾಗಿ ಓಡಾಡಬೇಕು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಯಾರ ಕಣ್ಗೂ ನೀನು ಕಾಣಲ್ಲ. ಇನ್ನೂ ಒಂದು ವಾರ ಕಾಣಲ್ಲ. ನೀನು ತಿಥಿ ಆಗ್ತೈತಲ್ಲ, ನೀನು ತಿಥಿ ಆದ್ಮೇಲೆ ಕಾಣಿಸ್ತೀಯ. ಅಲ್ಲಿ ತನಕ ಹೋಗೋಗು, ನೋಡೋಗು ಎಲ್ರೂ. ಹಾ, ನನ್ನ ಮಗಳನ್ನ ಫಸ್ಟ್ ನೋಡ್ಬೇಕು ನಾನು. ನನ್ನ ಮಗಳು ಮಮತಾ, ಅವಳನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕೆ ಆಗಕ್ಕಿಲ್ಲ. ನಾನು ನೋಡಿದ್ರೆ ಹೆಂಗ ಹೋಗ್ಬಿಟ್ಟಿದ್ದೀನಿ. ಈ ಆಸ್ತೆಗೆ ಏನೇ ಹೋಗ್ಬೇಕು ನಾನು ನನ್ನ ಮಗಳನ್ನ ನೋಡೋಕ್ಕೆ.
ಆಯಿತು, ನಾನು ಹೋಗಿ ನನ್ನ ಮಗಳನ್ನ ನೋಡ್ತೀನಿ. ಹೋಗು ಹೋಗು. ಯಾರಾದ್ರೂ ಒಳ್ಳೆ ಹುಡ್ಗಿಯರ್ ಬರ್ತಾರೆ ಫ್ರೆಂಡ್ ಮಾಡ್ಕೊಳ್ಳೋಣ ದೆವ್ವಾಗಿ ಅಂತ ಅನ್ಕೊಂಡ್ರೆ ಹುಡ್ಗಿಯರ್ಗೆ ಯಾರಿಗೂ ಆಸೆನೇ ಇರಲ್ಲಪ್ಪ. ಹುಡ್ಗಿಯರೆಲ್ಲ ಪಟ್ಟಂತ ಸತ್ತೋದ್ಮೇಲೆ ದೆವ್ವಗಳೇ ಆಗ್ತಾ ಇಲ್ಲ ಯಾರೂ. ಈ ಅಜ್ಜಿ ಮುದುಕಿ ಆಂಟಿ ಇವ್ರೇನೇ ದೆವ್ವಾಗ ಜಾಸ್ತಿ. ಎಷ್ಟು ಜನ ಸತ್ರು ದೆವ್ವಗಳಾಗಬೇಕಲ್ಲ, ಎಲ್ಲರೂ ಯಾಕೆ ದೆವ್ವ ಆಗ್ತಾರೆ? ಯಾರೋ ನಮ್ಮಂತ ಅಂತರ್ ಪಿಶಾಚಿಗಳಾಗ್ತಾರೆ ಅಷ್ಟೇನೆ. ಈ ಮುದುಕಿಗೆ ಇನ್ನೂ ಏನೇನು ಆಸೆ ಐತಪ್ಪ. ಹ್ಞೂ, ಬಿಡು ಬಿಡು, ಏನು ಮಾಡ್ಕೊತಾಳೋ ಮಾಡ್ಕೊಳ್ಳಿ ನೋಡೋಣ. ಮತ್ತೆ ನೀವೇ ಕತೆ ಯೋಚನೆ ಮಾಡ್ಕೊಂಡು ಕೂತ್ಕೊತೀರಾ? ಸಮಾಧಾನ ಮಾಡ್ಕೊಳಿಯತ್ತೆ. ಏನೋ ಆಗಿದ್ದು ಆಗೋಯ್ತು, ಹೋದ್ರು ಹೀರೋರನ್ನ ಸಂದಕ್ಕಿರ್ಬೇಕಲ್ಲ. ಬಾತೆ ಹೋಗ್ಬಿಟ್ಟು ಎಲ್ ಐ ಸಿದನ್ನ ಬಿಡಿಸ್ಕೊಂಬಿಟ್ಟು ಬರೀ 10 ಲಕ್ಷ ಅಂತಲ್ಲ, ಎಲ್ ಐ ಸಿದೆಲ್ಲ ಬಿಡಿಸ್ಕೊಂಬಿಟ್ಟು ಬರ್ರಿ, ನಮ್ದು ಏನಾರು ಬಿಸ್ನೆಸ್ ಅದು ಇದು ಅಂತ ಮಾಡ್ಕೊಂಡು ಸಂದಕ್ಕಿರ್ಬೋದಲ್ವ ಅತ್ತೆ? ಬರ್ರಿ ಅತ್ತೆ ಫಸ್ಟು ಹೋಗೋಣ ಬರ್ರಿ. ಹೋಗ್ಬಿಟ್ಟು ಎಲ್ ಐ ಸಿದೊಂದು ದುಡ್ಡು ಒಂಚೂರು ಬಿಡಿಸ್ಕೊಂಬಿಟ್ಟು ಬಂದ್ಬಿಟ್ಟು ಏನಾರ ವ್ಯವಹಾರ ಮಾಡ್ಕೊಳ್ಳೋಣ. ಅಜ್ಜಿ ನಮಗೋಸ್ಕರನೇ ಅಂತ ತಾನೇ ಇಷ್ಟು ಕಷ್ಟಪಟ್ಟೆಲ್ಲ ದುಡ್ಡೆಲ್ಲವೇ ದುಡ್ದ್ಬಿಟ್ಟು ಮಡಗಿರೋದು. ಬರ್ರಿ ಅತ್ತೆ. ನೋಡಿ ಹೇಳಿ ಅಂದರೆ ನನಗೆ ಮನಸ್ಸು ಸರಿ ಇಲ್ಲ. ದಯವಿಟ್ಟು 10 ಲಕ್ಷ 20 ಲಕ್ಷ ಅಂತ ಹೇಳ್ಬಿಟ್ಟು ನೀವು ಸುಮ್ಕೆ ಎಣಿಯ ನನ್ನ ತಲೆ ಎಲ್ಲ ನೋಯಿಸ್ಬೇಡ್ರಿ. ನೀವು ಹೋಗಿ ಸುಮ್ಕೆ ಎಣಿಯ. ನಮ್ಮಮ್ಮನ ದುಡ್ಡನ್ನ ಬೇಕಾದಾಗ ತಗೋತೀನಿ ನಾನು. ಈಗ ನನಗೆ ಮನಸ್ಸು ಸರಿ ಇಲ್ಲ. ನಮ್ಮಮ್ಮ ನನ್ನ ಬಿಟ್ಟು ಹೋಗಿರೋದಕ್ಕೆ ನನಗೆ ಸಹಿಸ್ಕೊಳ್ಳೋಕೆ ಏನೇ ಆಯ್ತಿಲ್ಲ. ನನಗೆ ನಮ್ಮಮ್ಮ ಬೇಕು. ನೀವು ಸುಮ್ಮನೆ ಹೋಯ್ತೀರಾ? ಇನ್ನೂ ತಿಥಿಕಾರಿ ಆಗಿಲ್ಲ, ಏನೂ ಆಗಿಲ್ಲ, ಇನ್ನೂ ಒಂದು ದಿನ ಆಗಿಲ್ಲ, ಆಗಲೇ ಏನಿಯ ಎಲ್ ಐ ಸಿ ಪಲ್ ಐ ಸಿ ದುಡ್ಡು ಅಂತ ಓಡಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ನನಗೆ ಯಾವ ಎಲ್ ಐ ಸಿ ದುಡ್ಡು ಸದ್ಯಕ್ಕೆ ಬೇಡ, ಸುಮ್ಮನೆ ಹೋಗಿ. ಅಯ್ಯೋ ನನ್ನ ಮಗಳು ಎಷ್ಟು ಬೇಜಾರು ಮಾಡ್ಕೊಂಡವಳು ನಾನು ಸತ್ತಿರೋದಕ್ಕೆ. ಅಯ್ಯೋ ಮಗಳೇ, ನಿನ್ನಿಷ್ಟು ಬೇಜಾರಾಗಿ ನೋಡೋಕ್ಕಾಯ್ತಿಲ್ಲ ಮಗಳೇ. ನಾನು ಸತ್ತಿರೋದಕ್ಕೆ ಶಾನೇ ಬೇಜಾರು ಮಾಡ್ಕೊಂಡ್ರದು ಅಂದರೆ ನೀನೇನಿಯ ಬಿಡು ಅಲ್ವಾ? ನೀನು ನೋಡಿದ್ರೆ ನನಗೆ ಒಂಥರ ಆಯ್ತದೆ, ಬೇಜಾರಾಯ್ತದೆ. ಏನೋ ಅತ್ತೆ ನಿಮ್ಮ ಇಷ್ಟ, ಹೇಳೋದನ್ನ ಹೇಳ್ದೆ. ಸುಮ್ಮನೆ ಆಮೇಲೆ ಯಾರನ್ನ ಎತ್ಕೊಂಡು ಏನಾರ ಮಾಡಿ ಎಷ್ಟು ಮಾಡ್ಬಿಟ್ಟರು. ಇವಾಗ ತಂದಿದ್ರೆ ಸ್ವಲ್ಪ ಸಹಾಯ ಆಗೋದಲ್ವಾ? ಅಜ್ಜಿ ನಿಮಗೋಸ್ಕರ ನಮಗೋಸ್ಕರ ಅಂತಲೇ ತಾನೇ ಬಿಟ್ಬಿಟ್ಟು ಹೋಗಿರೋ ದುಡ್ಡು ಕಾಸು ಎಲ್ಲನೂ. ಏನೋ ಒಂಚೂರು ಬಿಸ್ನೆಸ್ ಮಾಡೋಣ, ಈ ಪಾನಿಪುರಿ ಅಂಗಡಿ ಇಡ್ತಾ ಇದ್ದೀನಿ, ಒಂದು ದೊಡ್ಡ ಹೋಟ್ಲೆ ಓಪನ್ ಮಾಡೋಣ ಅಂತ ಏನಾರೋ ಅನ್ಕೋತಾ ಇದ್ದೆ. ನಾವೇನು ಬೇರೆ ಅತ್ತೆ, ನಾವು ನಿಮ್ಮ ಒಳಿಯನೇ ತಾನೇ. ನಿಮ್ಮ ಮಗಳು ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಹೇಳಿ? ಹಾಂ, ಸುಮ್ಮನೆ ನೋಡಿ, ನಾಳೆಗೆ ಬರ್ತೀನಿ, ಯೋಚನೆ ಮಾಡಿಬಿಟ್ಟು ಹೋಗ್ಬಿಟ್ಟು ಎಲ್ ಐ ಸಿ ದುಡ್ಡು ತಗೊಬಿಟ್ಟು ಬರೋದಾ ಏನು ಅಂತ ಯೋಚನೆ ಮಾಡಿ. ಅಯ್ಯೋ ಲೋಪರ್ ಕಂತ್ರಿ ನನ್ನ ಮಗನೇ. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ನಾನು ಮಡಗಿರೋ ಕಾಸನ್ನ ಈ ಲೋಪರ್ ನನ್ನ ಮಗನ ಬಾಯಿಗೆ ಹಾಕ್ಬೇಕಾ? ಈ ಲೋಪರ್ ನನ್ನ ಮಗನಿಗೆ ಜುಟ್ಟು ಹಿಡ್ಕೊಂಡು ಹೊಡಿಬೇಕು. ಯಾ ಸೀಮೆ ಒಳಿಯ ಅಂತ ಬಂದ್ಬಿಟ್ನೋ ಈ ಮನೆಗೆ ದರಿದ್ರು ನನ್ನ ಮಗ. ಇವನಿಗೆ 10 ಲಕ್ಷ ಬೇಕಂತೆ ಉಡಾಯಿಸೋಕ್ಕೆ. ನೀನನ್ನು ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ ಕಣಲ್ಲ, ಬಿಡೋಕ್ಕಿಲ್ಲ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ನನ್ನ ಮಗಳು ಚೆನ್ನಾಗಿರ್ಬೇಕು. ಅವಳಿ ಅಂದ್ರೆ ಇವಾಗ ಸುಮ್ಮನೆ ಹೋಗಿ ನೀವು. ನನಗೆ ಇವಾಗ ಮನ್ಸರಿಲ್ಲ. ಈಗ ಸದ್ಯಕ್ಕೆ ನನಗೆ ಯಾವ ದುಡ್ಡು ಕಾಸು ಏನು ಬೇಡ. ನಿಮ್ಗೇನು ಗೊತ್ತು ನಾನು ಎಷ್ಟು ನಮ್ಮ ಅಮ್ಮನ ಹಚ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಕೆ ಹೋಗಿ. ಸರಿ ಅತ್ತೆ, ಒಂದೆರಡು ದಿನ ಫೀಲಿಂಗ್ ಆದ್ಮೇಲೆ ಸರಿ ಹೋಗ್ತೈತೆ ಮತ್ತೆ. ಮಗಳೇ ಅಳುಬ್ಯಾಡ್ವೆ, ಸತ್ರು ನಾನೇನು ಬಿಟ್ಟೋಗಕ್ಕಿಲ್ಲ. ಅಳುಬ್ಯಾಡ್ವೆ, ನಾನು ಇದ್ದೀನಿ ಕಣ್ಲೆ. ಅಯ್ಯೋ ನೀನು ಒಳದು ನನ್ನ ಕೈಲಿ ನೋಡಕ್ಕ. ನಿನಗೆ 10 ಲಕ್ಷ ರೂಪಾಯಿ ಅಂತೆಲ್ಲ ಕೊಟ್ಟೋಗಿರೋದು. ನಾನು ಸತ್ರು ನೀನು ಸಂದಾಕಿರ್ಬೇಕು ಅಂತ ತಾನೇ ನಾನೆಲ್ಲ ನಿನ್ನ ಹೆಸರಿಗೆ ನಾಮಿನಿ ಮಾಡಿಸ್ಬಿಟ್ರದು. ಈ ಬೊಡ್ಡ ಇದನ್ನು ಕೊಟ್ಟು ಕಳ್ಕೊಬೇಡವೆ ನೀನು. ಸಂದಾಕಿರೇ ಮಮ್ತಿ, ಇನ್ನು ಮುಂದೆ ನನ್ನ ಸಂದಾಕಿರೇ. ಇವಳು ಕಣ್ಣುಗದು ಯಾವಾಗ ಕಾಣಿಸ್ಕೊತೀನೋ ಏನೋ. ನಾನು ಇನ್ನೂ ಯೋಸೊಂದು ವಿಷಯನ ಹೇಳ್ಬೇಕು ಅಂತ ಆಸೆ ನನಗೆ. ಹೆಂಗೆ ಹೇಳಿ ಇನ್ನು ಏಸೊಂದು ವಿಷಯನ? ನಮ್ಮ ಅಮ್ಮನ ದುಡ್ಡು ಹೀಗೆ ಬಳಸ್ಕೊಳ್ಳೋದು ಬೇಡ, ಇರಲಿ ಆಮೇಕಿಂದ ಬೇಕಾದ್ರೆ ನೋಡೋಣ. ಈ ಅಳಿಯ ನನ್ನ ಮಗ ಬಂದು ಕೇಳ್ತಾನೆ ಅವನೇ.